ಸಾಹೇಬರು ಒಂದು ಕರೆಯನ್ನ ಕೊಟ್ಟರು, ಒಂದು ಪತ್ರಿಕಾಗೋಷ್ಠಿ ಕರೆದು ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ರೈತರಿಗೆ ಇದೇ ರೀತಿ ಅನ್ಯಾಯ ಮಾಡಿಕೊಂಡು ಏನಾದ್ರೂ ನೀವು ಅವರ ಭೂಮಿಯನ್ನ ಕಸ್ಕೊಳ್ತಕ್ಕಂತ ಒಂದು ಪ್ರಯತ್ನಕ್ಕೆ ಇವತ್ತೇನು ಕೈ ಹಾಕಿದ್ದೀರಿ, ನೀವು ಹಿಂದೆ ಸರಿಲಿಲ್ಲ ಅಂತಕ್ಕಂಥದ್ದಾದ್ರೆ ನಾನು ಸತ್ಯಾಗ್ರಹವನ್ನ ಪೂರ್ತಿಯೇ ರೈತರಿಗೋಸ್ಕರ ಇಡೀ ವಯಸ್ಸಲ್ಲಿ ಇರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹೇಳ್ತಾ ಇದ್ದಂತೆ ಮಾರನೇ ದಿನ ತಾವುಗಳೆಲ್ಲ ನೋಡಿದ್ದೀರಿ. ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನ ಕರೆಸ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿ ರಚನೆ ಮಾಡ್ತೀನಿ ಅಂತಾರೆ, ಪರಿಶೀಲನಾ ಸಮಿತಿ, ಅದರ ಮೂಲಕ ಒಂದು ವರದಿಯನ್ನ ಕೊಡ್ತೀನಿ ಅಂತ ಹೇಳಿ ಅವತ್ತಿನ ದಿನವೇ ಮಿಕ್ಕಂತ 4 ಹಳ್ಳಿಗಳ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದ್ದು ನೋಡಿದ್ದೀರಿ. ಅಂದ್ರೆ ರಾಜ್ಯ ಸರ್ಕಾರ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳ ದ್ವಂದ್ವ ಮನಸ್ಥಿತಿ, ದ್ವಂದ್ವ ನೀತಿಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದು ಬಹುಶಃ ಇದಕ್ಕಿಂತ ಸ್ಪಷ್ಟವಾದಂತ ಒಂದು ಉದಾಹರಣೆ ನಮ್ಮ ಕಣ್ಣ ಮುಂದೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಕಳೆದ 3-4 ವಾರದಿಂದ ಸಮಿತಿ ರಚನೆ ಮಾಡಕ್ ಆಗ್ಲಿಲ್ಲ. ಯಾವಾಗ ಪಾದಯಾತ್ರೆ ದಿನಾಂಕ ಘೋಷಣೆ ಆಯಿತು, ಯಾವಾಗ ಫ್ರೀಡಂ ಪಾರ್ಕ್ ವರೆಗೂ ರೈತರು ರೊಚ್ಚಿಗೆದ್ದಿದ್ದಾರೆ, ಯಾವಾಗ ಈ ಭಾಗದ 4 ಜನ ಶಾಸಕರು, ವಿಶೇಷವಾಗಿ ಈ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಂಜಣ್ಣ ಅವರು ಹೇಳಿದಂಗೆ ಮಂತ್ರಿಗಳಾಗಿದ್ದಾರೆ, ಇವತ್ತು ನಾವು ಅದಕ್ಕೆ ಸ್ವಾಗತ ಮಾಡ್ತೇವೆ. ಅವ್ರಿಗೆ ಅವಕಾಶ ಸಿಕ್ಕಿದ ಒಳ್ಳೆ ಕೆಲಸ ಮಾಡಿ. ಆದರೆ ಇಲ್ಲಿಯವರೆಗೂ ಕೂಡ 500ಕ್ಕೂ ಹೆಚ್ಚು ದಿನಗಳ ಕಾಲ ರೈತಾಪಿ ವರ್ಗ ಬೀದಿಲಿ ಕೂತಿದೆ, ನೋವಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಒಬ್ಬರಾದ್ರೂ ಬಂದು ಅವ್ರ ಸಂಕಷ್ಟವನ್ನು ಆಲಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರ? ಯಾವಾಗ ಪಾದಯಾತ್ರೆ ಘೋಷಣೆ ಆಯಿತು, ಯಾವಾಗ ಕುಮಾರಣ್ಣವರು ಪಾದಯಾತ್ರೆಗೆ ಬಂದು ಚಾಲನೆ ಕೊಡ್ತಾರೆ, ನಾಳೆಯ ದಿನ ದೇವೇಗೌಡರು ಸಾಹೇಬರು ಬಂದು ಭಾಗವಹಿಸ್ತಾರೆ ಅಂತಕ್ಕಂಥದ್ದು ತಿಳಿದು ಅಶೋಕಣ್ಣ ಅವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಬೆಳಗ್ಗೆ ಎಲ್ಲ ಪತ್ರಿಕಾ ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ನೋಡಿರ್ಬೇಕು ತಾವು, ದೊಡ್ಡ ದೊಡ್ಡ ಪುಟದ ಜಾಹೀರಾತುಗಳು. ಇವತ್ತು ಒಂದ್ ಕಡೆ ಜನತಾದಳ ಪಕ್ಷದ ಪ್ರಶ್ನೆ ಮಾಡ್ತಾರೆ, ಮತ್ತೊಂದಷ್ಟು ಕಡೆ ಭಾರತೀಯ ಜನತಾ ಪಾರ್ಟಿಗೆ ಸುರಿಮಳೆ ಪ್ರಶ್ನೆಗಳನ್ನೇ ಇವತ್ತೇನು ಕೇಳಿದ್ದಾರೆ. ಇಂಥ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ರೈತರಿಗೆ. ಸ್ವಾಮಿ ದಯವಿಟ್ಟು ತಿರುಗಿ ನೋಡಿ, ಪೆನ್ ಕೇಳಿದ್ರಿ, ಪೇಪರ್ ಕೇಳಿದ್ರಿ, ಯಾತಕ್ಕೋಸ್ಕರ ಪೆನ್ನು ಪೇಪರ್ ಇಸ್ಕೊಂಡ್ರಿ? ಇಲ್ಲಿ ಹೊಸದಾಗಿ ಇವತ್ತೊಂದು ನಿವೃತ್ತ ನ್ಯಾಯಮೂರ್ತಿಗಳ ಒಂದು ಸಮಿತಿ ರಚನೆ ಮಾಡಿದ್ದೀರಲ್ಲ, ಇನ್ನು 30 ದಿನದಲ್ಲಿ ವರದಿ ಕೊಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಇವತ್ತೇ ನಿಂತ್ಕೊಂಡು ಹೇಳ್ಬೋದಲ್ವ ನಾವು ನೀವು ವರದಿನಲ್ಲಿ ಏನ್ ತಯಾರಾಗುತ್ತೆ ಅನ್ನೋದು? ಸಂಶಯ ಇದೆ ಯಾರಾದ್ರೂ? ಯಾರ ಪರವಾದಂತ ವರದಿ ತಯಾರು ಮಾಡ್ಬೋದು? ಸರ್ಕಾರದ ಅನುಕೂಲಕ್ಕೆ ವರದಿ ತಯಾರಾಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ರಾಮನಗರದ ಪ್ರತಿಯೊಂದು ಸಂಭ್ರಮಗಳನ್ನು ಪರಿಶುದ್ಧವಾದ ಚಿನ್ನಾಭರಣಗಳಿಂದ ಅಲಂಕರಿಸಿದ ಎಂಎಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ಗೆ 8ನೇ ವಾರ್ಷಿಕೋತ್ಸವದ ಸಂಭ್ರಮ. ಈ ಸಂಭ್ರಮಕ್ಕೆ ತಮ್ಮ ಮೆಚ್ಚಿನ ಗ್ರಾಹಕರಿಗೆ ನೀಡುತ್ತಿದೆ ಆಕರ್ಷಕ ಆಫರ್ಗಳನ್ನು. ನೀವು ಖರೀದಿಸುವ ಚಿನ್ನಾಭರಣಗಳಿಗೆ 0% ವೇಸ್ಟೇಜ್. ಯಾವುದೇ ಡಿಸೈನ್ಸ್ನ ಚಿನ್ನಾಭರಣಗಳು ಕೇವಲ 8% ಮೇಕಿಂಗ್ ಚಾರ್ಜ್ನಲ್ಲಿ. ಅಲ್ಲದೆ ಡೈಮಂಡ್ ಆಭರಣಗಳ ಪ್ರತಿ ಕ್ಯಾರೆಟ್ ಮೇಲೆ 25,000 ರೂಪಾಯಿ ಡಿಸ್ಕೌಂಟ್. ಈ ಆಫರ್ ಆಗಸ್ಟ್ 14ರಿಂದ 17ರವರೆಗೆ ಮಾತ್ರ. ಎಂಎಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಬಿಎಂ ರೋಡ್, ರಾಮನಗರ.